161 ಅಡಿ. ಅದು ನೋಡೋಕ್ಕೆ 2 ಕಣ್ಣು ಸಾಲದು. ನಾನು ದೈವಲೋಕಕ್ಕೆ ಬಂದಿದ್ದೀನಿ ಅಂತ ಅನಿಸುತ್ತೆ. ಅದಕ್ಕಿಂತ ಅದೊಂದು ಅದ್ಭುತ ಅಂದರೆ, ಇನ್ನೊಂದು ಅದ್ಭುತ ಯಾವುದು ಅಂದರೆ ನವಗ್ರಹ ದೇವ್ರದ್ದು. ನವಗ್ರಹದ್ದು ಒಂದೊಂದು ಥರ ಮಾಡಿದ್ದಾರೆ. ಅದು ನೋಡೋಕ್ಕೆ ಸ್ವರ್ಗ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಪಾಸಿಟಿವ್ ಫೀಲ್ ಇದೆ, ಹೊಸ ವೈಬ್ ಇದೆ. ಸೊ ಇಯರ್ ಫುಲ್ ಪಾಸಿಟಿವಿಟಿ ತುಂಬಿರ್ಲಿ ಅಂತ ಇದು ಮಾಡಿದ್ವಿ. ವ್ರತ ಅಲ್ಲ, ಧನುರ್ಮಾಸ ಸ್ಟಾರ್ಟಿಂಗ್ ಅಲ್ಲ, ಸೊ ನಮ್ದು ಒಂದು ಪೂಜೆ ಇರಲಿ ದೇವರಿಗೆ ಅಂತ ಹೇಳ್ಬಿಟ್ಟು ಅರ್ಪಿಸ್ತಿರೋದಷ್ಟೇ. ಬಂದಂಥ ಭಕ್ತಾದಿಗಳು ಎಳ್ಬತ್ತಿ ಹಚ್ಚೋದ್ರಿಂದ ಮಕ್ಕಳ ಭಾಗ್ಯ ಆಗಿರ್ಬೋದು, ಆರೋಗ್ಯ ಭಾಗ್ಯ ಆಗಿರ್ಬೋದು, ಮದುವೆ ಭಾಗ್ಯ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ಏನೇ ಇದ್ರೂ ಕೂಡ ಸುಗಮವಾಗಿ ಸಾಗುವಂಥ ಕೆಲಸಗಳಾಗುತ್ತೆ. ಇದು ತ್ರಿವೇಣಿ ಸಂಗಮ ಅಂತ ಹೇಳ್ತೀವಿ. ತ್ರಿವೇಣಿ ಸಂಗಮ ಅಂದರೆ 3 ದೇವರು ಹುಟ್ಟಿದಂಥ ಪುಣ್ಯಕ್ಷೇತ್ರ. ಮೊದಲನೇದಾಗಿ ಸ್ವಾಮಿ ಸತ್ಯಶನೇಶ್ವರ, ಎರಡನೇದಾಗಿ ಪಂಚಮುಖಿ ಆಂಜನೇಯ, ಮೂರನೇದಾಗಿ ಉದ್ಭವ ಬಸವಣ್ಣ. ಆ್ಯಕ್ಚುಲಿ ನಾವು ಬಂದಿದ್ದು ಇಲ್ಲಿ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋಣ ಅಂತ. ಆದರೆ ಇಲ್ಲಿ ಗುರುಗಳು ನಮ್ಮ ಕಷ್ಟಗಳನ್ನ ಅವರೇ ಅಂಜನ ಹಾಕಿ ನಮ್ಗೆ ಏನೇನು ಕಷ್ಟ ಇದೆ ಅಂತ ಅವರೇ ಹೇಳಿದ್ದಾರೆ. ದಯವಿಟ್ಟು ಈ ಜಾಗಕ್ಕೆ ಬನ್ನಿ. ಇಲ್ಲಿ ಯಾವುದೇ ಥರ ಬೇರೆಯವ್ರ ಥರ ಅಷ್ಟು ಹಂಗೆ ಕೊಡಿ, ಹಿಂಗೆ ಕೊಡಿ, ಹಿಂಗೆ ಶಾಸ್ತ್ರ ಹೇಳ್ತೀವಿ, ಹಿಂಗೆ ಅದೇನೂ ಇಲ್ಲ. ಸ್ನೇಹಿತರೆ, ನಾನಿವತ್ತು ಒಂದು ಭಕ್ತಿ ಪ್ರಧಾನ ಸ್ಥಳಕ್ಕೆ ಬಂದಿದ್ದೀನಿ. ತುಮಕೂರು ಜಿಲ್ಲೆ ಕುಣಗಲ್ಲಿ ತಾಲೂಕಿನಲ್ಲಿರುವಂಥ ಬಿದನಕೆರೆ ಒಂದು ಪ್ರಸಿದ್ಧವಾದಂತಹ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ಸಾಕಷ್ಟು ಜನ ಭಕ್ತಾದಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ನಿರಂತರವಾಗಿ ಬಂದಿದ್ದಾರೆ. ಇಡೀ ವಿಶ್ವಕ್ಕೊಂದು ಹೆಸರು ಗಳಿಸಿದಂಥದ್ದು ಪಂಚಮುಖಿ: ವರಹ, ಗರುಡ, ಆಂಜನೇಯ, ಉಗ್ರ ನರಸಿಂಹ, ಆಯಗ್ರೀವ. 5 ದೀಪಗಳನ್ನು ಯಾರಂದರೆ ಅಸುರಾವಣ ಸಂಹಾರಕ್ಕಾಗಿ ಆ 5 ದೀಪಗಳನ್ನು ಆರಿಸಿದ್ದೆ. ಅದಲ್ಲಿ ಆ ಅಸುರಾವಣ ಸಾವನ್ನಪ್ತಾ ಇದ್ದಾನೆ. ಹಾಗಾಗಿ ಆ ಆಂಜನೇಯ 5 ಮುಖಗಳನ್ನು ಅವತಾರಗೊಳ್ತಾರೆ, ಆ ಅಸುರನ ಸಂಹಾರವನ್ನು ಮಾಡ್ತಾರೆ. ಅದಕ್ಕಾಗಿ ಆ ಪಂಚಮುಖಿ ಆಂಜನೇಯನಿಗೆ 5 ದೀಪಗಳನ್ನು ಹಚ್ಚಿ ಆ ಜ್ಯೋತಿ ಹೆಂಗೆ ಉರಿಯುತ್ತೆ, ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಿ. ಇಡೀ ವಿಶ್ವಕ್ಕೊಂದು ಹೆಸರು ಗಳಿಸಿದಂಥ ಕ್ಷೇತ್ರ, ಭಾವೈಕತೆಯ ಭಕ್ತಿ ನಗರ. ಯಾರೂ ಭಕ್ತಿಯಿಂದ ಭಗವಂತನನ್ನು ಆರಾಧಿಸ್ತೀರಾ, ಇವತ್ತೆಲ್ಲವೂ ಕೂಡ ಅನುಕೂಲಗಳನ್ನು ಪಡಿತಾ ಹೋಗ್ತೀರಾ. ನನ್ನಿಂದೆ ಕಾಣಿಸ್ತಾ ಇದೆಯಲ್ಲ, ನೀವು ನೋಡ್ಬೋದು. ಇಡೀ ದಕ್ಷಿಣ ಭಾರತದಲ್ಲಿಯೇ ಪಂಚಮುಖಿ ಆಂಜನೇಯ ದೇವಸ್ಥಾನ ಇರುವಂತಹ ಒಂದು ಸ್ಥಳ ಇದು. 161 ಅಡಿ. ಅದು ನೋಡೋಕ್ಕೆ 2 ಕಣ್ಣು ಸಾಲದು. ನಾನು ದೈವಲೋಕಕ್ಕೆ ಬಂದಿದ್ದೀನಿ ಅಂತ ಅನಿಸುತ್ತೆ. ಅದಕ್ಕಿಂತ ಅದೊಂದು ಅದ್ಭುತ ಅಂದರೆ, ಇನ್ನೊಂದು ಅದ್ಭುತ ಯಾವುದು ಅಂದರೆ ನವಗ್ರಹ ದೇವ್ರದ್ದು. ನವಗ್ರಹದ್ದು ಒಂದೊಂದು ಥರ ಮಾಡಿದ್ದಾರೆ. ಅದು ನೋಡೋಕ್ಕೆ ಸ್ವರ್ಗ. ಇಲ್ಲಿ ಪಂಚಮುಖಿ ಆಂಜನೇಯ ಫಸ್ಟ್ ಎಂಟ್ರಿ ಕೊಟ್ಟಾಗ ನನಗಂತ ಅನಿಸ್ತು, ಇಷ್ಟು ದೇವಸ್ಥಾನ ಇಷ್ಟು ದೊಡ್ಡದೈತೆ. ಆಮೇಲೆ ಇಲ್ಲಿ ಏನೂ ಗದ್ದಲ ಇಲ್ಲ ಜಾಸ್ತಿ. ಇಲ್ಲಿ ಮೊದಲನೇದಾಗಿ ಏನಪ್ಪ ಅಂತಂದರೆ ಶನಿ ಮಹಾತ್ಮ ಸತ್ಯಶನೇಶ್ವರ ಅಂತ ಹೇಳ್ತೀವಿ. ಹಾಗಾಗಿ ಆ ಭಗವಂತನಿಗೆ ಇಲ್ಲಿ ಬಂದು ಒಂದು ಎಳ್ಳೆಣ್ಣೆ ಅಭಿಷೇಕ, ಎಳ್ಬತ್ತಿ, 9 ಎಳ್ಬತ್ತಿ ಮತ್ತು ಒಂದು ಎಳ್ಳೆಣ್ಣೆಯನ್ನು ಭಗವಂತನಿಗೆ ಅಭಿಷೇಕ ಮಾಡ್ತು ಅಂದರೆ 9 ಎಳ್ಬತ್ತಿ ಕುಂಡಕ್ಕೆ ಹಾಕಿ ಆ ಎಳ್ಬತ್ತಿಯನ್ನು ಹಚ್ಚಿದೆ ಆದಲ್ಲಿ ನಿವಾಳಿಸಿ ಹಚ್ಚಿದೆ ಆದಲ್ಲಿ ಆ ಎಳ್ಳು ಹೆಂಗೆ ಸಿಡಿತೆ ಕಷ್ಟ ನನಗೆ ಪರಿಹಾರ ಆಗುತ್ತೆ. ಆ ಎಣ್ಣೆ ಹೆಂಗೆ ಅರಿಯುತ್ತೆ ಹಾಗೆಯೇ ಆ ಕಷ್ಟನೂ ಕೂಡ ಹಾಗೆ ಪರಿಹಾರ ಆಗುತ್ತೆ. ಅದರಿಂದ ಅನುಕೂಲಗಳೇನಪ್ಪ ಅಂತಂದರೆ, ಆ ಭಗವಂತನಿಗೆ ಎಳ್ಳೆಣ್ಣೆ ಯಾರ ಅಭಿಷೇಕವನ್ನು ಮಾಡ್ತಾರೆ ಅದು ಸಂತಾನ ಭಾಗ್ಯ ಆಗಿರ್ಬೋದು, ಅಥವಾ ದೀರ್ಘಕಾಲದ ಕಾಯಿಲೆಗಳಾಗಿರ್ಬೋದು, ಹಾಗೆಯೇ ಮತ್ತು ಮದುವೆ ಭಾಗ್ಯ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಯಾವ ಯಾವ ಕಷ್ಟಗಳು ಕಾರ್ಪಣ್ಯಗಳಿದೆಯೋ ಆ ಭಗವಂತನನ್ನು ಬೇಡಿ ಆ ಎಳ್ಳೆಣ್ಣೆ ಅಭಿಷೇಕ ಮಾಡ್ತು ಅಂದರೆ ಆ ಎಣ್ಣೆ ಹೆಂಗರಿತು ನಿಮ್ಮ ಮನೆ ಕಷ್ಟ ನನಗೆ ಪರಿಹಾರ ಆಗ್ತಾ ಹೋಗ್ತದೆ. ಇಲ್ಲಿ ಬಂದಂಥ ಭಕ್ತಾದಿಗಳು ಯಾವುದೂ ಕೂಡ ಹಿಂದೆ ಮುಂದೆ ಯಾವುದೂ ಕೂಡ ಯೋಚನೆ ಮಾಡದೆ, ಯಾವುದು ಕಷ್ಟ ಇದ್ದರೂ ಕೂಡ ಪರಿಹಾರ ಆಗ್ಲಪ್ಪ ಭಗವಂತ ಒಂದು ಎಳ್ಳೆಣ್ಣೆ ಹಾಕಿ ಇವತ್ತಿನ ಆ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಿ. ಆ ಹುತ್ತ ಇದೆ, ಎಣ್ಣೆ ಹಾಕೋದಕ್ಕಿಂತ ಮೊದಲು ಒಳಗಡೆ ಒಂದು ಹುತ್ತ ಇದೆ. ಆ ಭಗವಂತ ಹುಟ್ಟಿದ್ದು ಅಲ್ಲಿಂದನೇ. ಆ ಭಗವಂತ ಹುಟ್ಟಿ ಇಡೀ ಕ್ಷೇತ್ರನ ಇಡೀ ವಿಶ್ವಕ್ಕೊಂದು ಹೆಸರು ಗಳಿಸಿದಂಥದ್ದು. ಆ ಹುತ್ತಕ್ಕೆ 11 ರೂಪಾಯಿ ಕಾಣಿಕೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲಿ ಅದ್ರ ಜೊತೆಗೆ ಶನೀಶ್ವರ ಸ್ವಾಮಿನೂ ಕೂಡ ಇಲ್ಲಿ ನೆಲೆಸಿದ್ದಾರೆ. ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಇಲ್ಲಿ ನವಗ್ರಹ ದಂಪತಿಗಳ ವಿಗ್ರಹನೂ ಕೂಡ ನಾವು ನೋಡ್ಬೋದು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಸ್ವಾಮಿ, ಬಂದಂಥ ಭಕ್ತಾದಿಗಳು ಎಳ್ಬತ್ತಿ ಹಚ್ಚೋದ್ರಲ್ಲಿ ಏನು ವಿಶೇಷ ಅಂದರೆ, ಬಂದಂಥ ಭಕ್ತಾದಿಗಳು ಎಳ್ಬತ್ತಿ ಹಚ್ಚೋದ್ರಿಂದ ಮಕ್ಕಳ ಭಾಗ್ಯ ಆಗಿರ್ಬೋದು, ಆರೋಗ್ಯ ಭಾಗ್ಯ ಆಗಿರ್ಬೋದು, ಮದುವೆ ಭಾಗ್ಯ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ಏನೇ ಇದ್ದರೂ ಕೂಡ ಸುಗಮವಾಗಿ ಸಾಗುವಂಥ ಕೆಲಸಗಳಾಗುತ್ತೆ. ಏನೇ ಸಮಸ್ಯೆ ಇದ್ದರೂ ಕೂಡ ದೂರ ಆಗುತ್ತೆ. ಏನೇ ಕಾರ್ಯ ಮಾಡೋದ್ರಿಂದ ಕೂಡ ಸಿದ್ಧಿ ಆಗುತ್ತೆ. ಅಪ್ಪ, ನಮಗೆ ಈ ಟೆಂಪಲ್ ಬರೋ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ಹೋಪ್ಸ್ ಇರಲಿಲ್ಲ. ಹಾಗೆ ಜರ್ನಿ ಮಾಡಬೇಕಾದ್ರೆ ಟೆಂಪಲ್ಗೆ ಹೋಗೋಣ ಅಂತ ನಮ್ಮಮ್ಮ ಹೇಳಿದ್ರು. ಅಮಾವಾಸ್ಯೆ ಅಲ್ವಾ ಅಂತ ಹೆಂಗಿದ್ದು ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಗುರುಜಿನ ಭೇಟಿ ಮಾಡಬೇಕು ಅಂತ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ.
ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಒಂದ್ಸತಿ ವಿಸಿಟ್ ಕೊಡೋಣ ಅನಿಸ್ತು, ಹೋಗಿ ವಿಸಿಟ್ ಕೊಟ್ವಿ. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ಲಿ ನಮಗೆ ಯಾವುದೇ ಥರ ಹೋಪ್ಸ್ ಇಲ್ದೇ ನಾವು ಹೋಗಿದ್ವಿ. ಆ್ಯಂಡ್ ಗುರೂಜಿನೇ ಒಂದು 5 ಲಿಸ್ಟ್ ಕೊಟ್ಟಿದ್ರು ನಮಗೇನೇನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಅಂತ. ಆ್ಯಂಡ್ ಲೈಫ್ ಟೈಮ್ ಪರಿಹಾರ ಅಂತಲೂ ಹೇಳಿದರು. ಸೊ ಅದೇನು ನಾವು ಇವಾಗ ಮಾಡಿಬಿಟ್ಟು ಒಂದು ಹೋಪ್ ತೊಗೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದಿಂದ. ದಯವಿಟ್ಟು ಎಲ್ಲರೂ ನೀವು ಬನ್ನಿ, ನಿಮ್ಮ ಹೋಪ್ಸ್ನ ಯಾವತ್ತೂ ಕಳ್ಕೊಳಕ್ಕೆ ಹೋಗ್ಬೇಡಿ. ಈ ಸನ್ನಿಧಾನದ ಮತ್ತೊಂದು ವಿಶೇಷತೆ ಏನಂತ ಹೇಳಿದರೆ ನವಗ್ರಹ ದಂಪತಿಗಳ ದೇವಸ್ಥಾನಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಪಾಸಿಟಿವ್ ಫೀಲ್ ಇದೆ, ಹೊಸ ವೈಬ್ ಇದೆ. ಸೊ ಇಯರ್ ಫುಲ್ ಪಾಸಿಟಿವಿಟಿ ತುಂಬಿರಲಿ ಅಂತ ಇದು ಮಾಡಿದ್ದೀವಿ. 2025 ಓಕೆ ಥರ ಇತ್ತು, ಬಟ್ 2026 ಇನ್ನೂ ಚೆನ್ನಾಗಿರಲಿ ಅಂತ ವಿಶ್ ಮಾಡ್ತೀವಿ ಅಷ್ಟೇ. ಧನುರ್ಮಾಸ ಸ್ಟಾರ್ಟಿಂಗ್ ಅಲ್ಲ, ಸೊ ನಮ್ಮದು ಒಂದು ಪೂಜೆ ಇರಲಿ ದೇವರಿಗೆ ಅಂತ ಹೇಳ್ಬಿಟ್ಟು ಅರ್ಪಿಸ್ತಿರೋದಷ್ಟೇ. ಉದ್ವ ಬಸವಣ್ಣ ಭೂಮಿಯಿಂದ ಹುಟ್ಟಿ ಬಂದದ್ದು ಕೂಗು ಬಸವಣ್ಣ ಅಂತೇಳಿ. ಆ ಬಸವಣ್ಣನಲ್ಲಿ ಮಂಡಿಯನ್ನು ಊರಿ ತಲೆಯನ್ನು 3 ಬಾರಿ ತಾಕಿಸಿ ಕಾಣಿಕೆಯನ್ನು 11 ರೂಪಾಯಿ ಕಾಣಿಕೆಯನ್ನು ಹಾಕಿ ಹರಕೆ ಹೊತ್ಕೊಳ್ಳುವಂಥದ್ದು. ಅವ್ರಿಗೆ ಭಗವಂತ ಎಲ್ಲವೂ ಕೂಡ ಅನುಕೂಲ ಅಭಿವೃದ್ಧಿಯನ್ನು ಕೊಡ್ತಾ ಹೋಗ್ತಾನೆ, ಅಭಿವೃದ್ಧಿನ ಪಡಿತಾ ಹೋಗ್ತೀರಾ. ಹೋಮಗಳು ನಡೆಯುತ್ತೆ, ವಿಧವಾದ ಪೂಜೆಗಳನ್ನ ಮಾಡ್ತಾರೆ. ಇದರಿಂದ ನಮ್ಮ ಮನಃಶಾಂತಿನೂ ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅನೇಕ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ. ಹಾಗಾದರೆ ಇಲ್ಲಿ ಬಂದಂಥ ಭಕ್ತಾದಿಗಳು ಏನು ಹೇಳ್ತಾರೆ ಬನ್ನಿ ಹೋಗಿ ಕೇಳೋಣ. ಕೇಳೋಕೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳಕ್ಕೆ ಹೋದ್ರೆ ಅವ್ರು ನಾವು ಏನು ಕೇಳ್ಕೊತಿದ್ದಿಲ್ಲ, ಮುಂಚೆನೇ ಅವರೆಲ್ಲ ನಮ್ಗೆ ಅವ್ರು ಪೇಪರ್ ಒಳಗೆ ಬರೆದು ಕೊಟ್ಟಿದ್ರು. ಸೇಮ್ ಆ್ಯಸ್ ಇಟ್ ಈಸ್. ನಾ ಯಾರಿಗೂ ಜಾಸ್ತಿ ದೇವರು ನಂಬಂಗಿಲ್ಲ, ಆದರೆ ನಾ ಏನು ಫಸ್ಟ್ ಟೈಮ್ ನಾ ಏನು ಬರೆದಿದ್ದು ನೋಡಿದೆ ಅಂತಂದ್ರೆ ಲಿಟ್ರಲಿ ನನಗೆ ಫುಲ್ ಅಮೇಝ್ ಆಗಿತ್ತು. ಅದನ್ನ ಹೆಂಗೆ ಎಕ್ಸೆಪ್ಟ್ ಮಾಡಲಿಲ್ಲ, ಈ ಟೈಪು ಹಿಂಗೆ ಇರುತ್ತಾ ಅಂತ. ಅವಾಗ ಗೊತ್ತಾಯ್ತು ನನಗೆ ಅವ್ರದ್ದು ಪವಾಡ ಜಾಸ್ತಿ ಇರ್ಬೋದು. ನನಗೆ ಅಷ್ಟು ಲಿಟ್ರಲಿ ಹೇಳೋಕ್ಕೂ ಬರತ್ತಿಲ್ಲ. ಲಿಟ್ರಲಿ ಇಟ್ ಈಸ್ ಅಮೇಝಿಂಗ್. ಸರ್ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಬಂದ್ವಿ, ಮತ್ತು ಕೊಲೀಗ್ಸ್ ಇದ್ದಾರೆ, ಸ್ವಲ್ಪ ಅವ್ರ ಕಡೆಯಿಂದ ರೆಫರೆನ್ಸ್ ಸಿಕ್ತು. ಪಂಚಮುಖಿ ಆಂಜನೇಯನ ಟೆಂಪಲ್ ಇದೆ ಕುಣಿಗಲಲ್ಲಿ, ಚೆನ್ನಾಗಿದೆ ನೋಡೋಕ್ಕೆ, ದೃಶ್ಯನೆಲ್ಲ ಚೆನ್ನಾಗಿರುತ್ತೆ. ಸೊ ಅದರಿಂದ ವಿಸಿಟ್ ಮಾಡೋಣ ಅಂತ ಒಂದ್ಸತಿ ಬಂದ್ವಿ. ಈಗ ಸರ್ ಹೇಗೆ ಫೀಲ್ ಆಗ್ತಾ ಇದೆ ಇಲ್ಲಿ ಬಂದಮೇಲೆ ಈ ವೈಬ್? ಸರ್ ವೈಬ್ ಅಂತೂ ನೋ ವರ್ಡ್ಸ್ ಟು ಸೇ, ಹೇಳೋಕ್ಕಾಗಲ್ಲ, ಬಟ್ ತುಂಬ ಚೆನ್ನಾಗಿದೆ. ಕ್ರೌಡ್ ಸ್ವಲ್ಪ ಜಾಸ್ತಿ ಇದೆ, ಬಟ್ ಓಕೆ. ದರ್ಶನ ಆಯ್ತಾ ನಿಮ್ಗೆ? ದರ್ಶನ ಆಯಿತು ಸರ್. ಒಂದು ರೀತಿ ನೆಮ್ಮದಿಯಾಗಿ ಫೀಲ್ ಆಗುತ್ತಾ ಇಲ್ಲಿಗೆ ಬಂದರೆ? ಹೇಳಂಗೆ ಇಲ್ಲ ಸರ್, ಟೆಂಪಲ್ ಅಂದಮೇಲೆ ಪೀಸ್ ಮೈಂಡ್. ಇಲ್ಲಿ ಬಂದಿದ್ದಂಗೆ ನನ್ನ ತಲೆಯಲ್ಲಿ ಎಷ್ಟು ಗೊಂದಲ ಇತ್ತು ಅದೆಲ್ಲನೂ ಕ್ಲಾರಿಟಿ ಸಿಕ್ಬಿಡ್ತು. ಯಾಕೆಂದರೆ ಇಲ್ಲಿ ಪಾಸಿಟಿವ್ ವೈಪ್ ಇದೆ. ಆದರೆ ಅದಾದಮೇಲೆ ಗುರುಗಳನ್ನ ಮೀಟ್ ಮಾಡಿದೆ. ಗುರುಗಳು ಬಂದು ಅದ್ಭುತ. ನಾನು ಶ್ರೀನಿವಾಸ ಕಲ್ಯಾಣ ಅಂತ ಒಂದು ಸಿನಿಮಾ ನೋಡಿದೆ, ಅದರಲ್ಲಿ ಹುತ್ತ ಹೊಡೆದ್ಬಿಟ್ಟು ಹಿಂಗೆ ಇದೆಲ್ಲ ಆಯಿತು, ಆ ಥರ ಕತೆ. ಅದೇ ಥರ ಸೇಮ್ ಕತೆ ಗುರುಗಳು ನೋಡಿ ನಿಜ ಜೀವನದಲ್ಲಿನೂ ಈ ಥರ ಇದೆ ಅನ್ನೋದು ನೋಡಿ ನನಗೆ ಆಶ್ಚರ್ಯ ಆಗೋಯ್ತು. ಶ್ರೀ ಕ್ಷೇತ್ರ ಬಸವೇಶ್ವರ ಮಹಾಸಂಸ್ಥಾನ ಮಠ, ಶ್ರೀ 161 ಆಂಜನೇಯ ಪುಣ್ಯಕ್ಷೇತ್ರ, ಡಾಕ್ಟರ್ ಧನಂಜಯ ಗುರೂಜಿ ಅವರಿಂದ ಆತ್ಮೀಯ ಸ್ವಾಗತ. ಎಲ್ಲರಿಗೂ ಸಹ 2025ನ ಕಹಿ ಘಟನೆಗಳನ್ನು ಮರೆತು 2026 2026ನೇ ಇಸ್ವಿ ಇವತ್ತು ಮೊದಲನೆಯ ದಿನ ಗುರುವಾರ ದಿವಸ ಪಾದಾರ್ಪಣೆ ಮಾಡಿದ್ದೇವೆ. ಜೀವನದ ಸುಂದರವಾದ ಬೆಳಕನ್ನು ಕೊಟ್ಟು, ಸುಂದರವಾದ ಬದುಕನ್ನು ಕೊಟ್ಟು, ಸುಂದರವಾದ ಜೀವನವನ್ನು ಕೊಟ್ಟು ಭಗವಂತ ಸಂರಕ್ಷಿಸಲಿ ಎಂಬುದಕ್ಕೋಸ್ಕರ, ಕಾಪಾಡಲಿ ಎಂಬುದಕ್ಕೋಸ್ಕರ ಆರೋಗ್ಯ, ನೆಮ್ಮದಿ, ಧನಾಭಿವೃದ್ಧಿ ಮತ್ತು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಸುಂದರವಾದಂಥ ಜೀವನ, ಮಕ್ಕಳ ಜೊತೆ ತಂದೆ ತಾಯಿಯರ ಜೊತೆ ಜೀವನವನ್ನು ನಡೆಸುವಂತಹ ಸುಖ ಭಾವನೆಯನ್ನು ಕೊಟ್ಟು ಆ ವಿಶೇಷವಾಗಿ ಆಂಜನೇಯ ರಕ್ಷಣೆ ಮಾಡಲಿ ಎಂಬುದಕ್ಕೋಸ್ಕರ ಇಡೀ ನನ್ನ ಕುಣಿಗಲ್ ತಾಲೂಕಿನ ಜನತೆಗೆ ಹಾಗೂ ನನ್ನ ಭಕ್ತ ವೃಂದ ಹಾಗೂ ಮಠದ ಭಕ್ತಾದಿಗಳಿಗೆ, ಇಡೀ ಕರ್ನಾಟಕದ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಶ್ರೀರಸ್ತು ಶುಭಮಸ್ತು. ಆ್ಯಕ್ಚುಲಿ ನಾವು ಬಂದಿದ್ದು ಇಲ್ಲಿ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋಣ ಅಂತ. ಆದರೆ ಇಲ್ಲಿ ಗುರುಗಳು ನಮ್ಮ ಕಷ್ಟಗಳನ್ನ ಅವರೇ ಅಂಜನ ಹಾಕಿ ನಮ್ಗೆ ಏನೇನು ಕಷ್ಟ ಇದೆ ಅಂತ ಅವರೇ ಹೇಳಿದ್ದಾರೆ. ಇದಕ್ಕೆ ಪರಿಹಾರನೂ ಕೊಟ್ಟಿದ್ದಾರೆ. ಇದರಿಂದ ನಮ್ಗೆ ತುಂಬ ಒಳ್ಳೆಯದಾಗ್ತಿದೆ. ಗುರುಗಳು ತುಂಬ ಒಳ್ಳೇದು ಮಾಡ್ತಾ ಇದ್ದಾರೆ. ಇವತ್ತು ನನ್ನ ಗುರುಗಳನ್ನ ಮೀಟ್ ಮಾಡಿದೆ, ಅವ್ರ ಹತ್ರ ಆಶೀರ್ವಾದ ತಗೊಂಡೆ. ಆ್ಯಂಡ್ ನನ್ನ ಭವಿಷ್ಯದ ಬಗ್ಗೆ ಒಂದೆರಡು ಇರುತ್ತಲ್ಲ ನಮಗೆ ಕ್ವಶನ್ಸ್, ಏನು ಮುಂದೆ ಏನಂತ. ಸೊ ಅದನ್ನ ಒಂದೆರಡು ಕ್ವಶನ್ಸ್ಗಳು ಕೇಳಿದೆ, ಅವರಿಂದ ಒಳ್ಳೆ ಪಾಸಿಟಿವ್ ಆನ್ಸರ್ ಸಿಕ್ತು. ಆ್ಯಂಡ್ ಅದನ್ನು ಹೇಗೆ ನಾವು ರೂಪಿಸ್ಕೋಬೇಕು, ಹೇಗೆ ಅದನ್ನು ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಳ್ಳೆ ಕ್ಲಾರಿಟಿ ಕೊಟ್ಟರು ಲೈಫಲ್ಲಿ. ನಾನು ಗುರುಗಳಿಗೆ ಫಸ್ಟ್ ಅದನ್ನೇ ಹೇಳಿದೆ, ಗುರುಗಳೇ ನಾನು ಸಿನಿಮಾ ನೋಡಿದೆ, ಅದೊಂದು ಕತೆ ಅಂತ ಅಂದ್ಕೊಂಡಿದ್ದೆ. ಇದು ನಿಜ ಜೀವನದಲ್ಲೇ ಗುರುಗಳೇ ಇಲ್ಲಿದ್ದಾರೆ ಅಂದರೆ ನಾನು ಆ ಗುರುಗಳ ದರ್ಶನ ಆಗಿದ್ದು ಮತ್ತು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದು ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ನಾನು ಎಲ್ಲೋ ಒಂಚೂರು ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ಈ ಭಗವಂತನ ದರ್ಶನ ಆಯಿತು. ಎಲ್ರಿಗೂ ಒಳ್ಳೆಯದಾಗಲಿ. ನೀವು ಬನ್ನಿ ದಯವಿಟ್ಟು. ಇಲ್ಲಿ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಇಲ್ಲಿ ದಯವಿಟ್ಟು ಬನ್ನಿ. ಆ ಸಮಸ್ಯೆ ಆಟೋಮೆಟಿಕ್ಲಿ ನಿಮ್ಗೆ ಇಲ್ಲೇ ಕ್ಲಾರಿಟಿ ಸಿಗ್ಬಿಡುತ್ತೆ. ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು
ಇಲ್ಲೇ ಕ್ಲಾರಿಟಿ ಸಿಕ್ಬಿಡುತ್ತೆ. ದಯವಿಟ್ಟು ಈ ಜಾಗಕ್ಕೆ ಬನ್ನಿ. ಇಲ್ಲಿ ಯಾವುದೇ ಥರ ಬೇರೆಯವ್ರ ಥರ ಅಷ್ಟು ಹಂಗೆ ಕೊಡಿ ಹಿಂಗೆ ಶಾಸ್ತ್ರ ಹೇಳ್ತೀವಿ ಅದೇನೂ ಇಲ್ಲ. ಇಲ್ಲಿ ಭಗವಂತ ನೀವು ನೇರ ಭೇಟಿ. ದಯವಿಟ್ಟು ಇಲ್ಲಿ ಬಂದು ದರ್ಶನ ಮಾಡ್ಕೊಳ್ಳಿ, ನಿಮ್ಮ ಅದೃಷ್ಟನ ನೀವು ಕುಲಾಯಿಸ್ಕೊಳ್ಳಿ, ಅಷ್ಟೇ ಹೇಳಕ್ ಬರೋದು. ಜೈ ವೀರಾಂಜನೇಯ. ಎಲ್ಲಿ ಬರುತ್ತೆ ಈ ಸ್ಥಳ ಹಾಗಾದ್ರೆ ಅಂತ ಹೇಳಿದ್ರೆ, ಈ ಟೆಂಪಲ್ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಬಿದಿನಕೆರೆ ಗ್ರಾಮದಲ್ಲಿ ಬರುತ್ತೆ. ದೇವಸ್ಥಾನ ಸಿಬ್ಬಂದಿಗಳು ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಬೇರೆ ದೇವಸ್ಥಾನ ಥರ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ವಿಸಿಟ್ ಮಾಡಿ, ಎಲ್ಲರೂ ದೇವರ ಆಶೀರ್ವಾದ ಹಾಗೆ ಈ ಗುರುಗಳ ಆಶೀರ್ವಾದ ತಗೊಂಡು ಎಲ್ಲರೂ ಧನ್ಯರಾಗಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ಕುಣಿಗಲ್ ಅಂತ ಹೇಳಿದ್ರೆ ಕೇವಲ ಕೆರೆಗಷ್ಟೇ ಫೇಮಸ್ ಆಗಿತ್ತು. ಆದರೆ ಇವಾಗ ವಿಶ್ವವಿಖ್ಯಾತಿ ಆಗಿರೋದು ಈ ಪಂಚಮುಖಿ ಆಂಜನೇಯ ದೇವಸ್ಥಾನದಿಂದ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ನವಧಾನ್ಯ ಅಂದರೆ 9 ಗ್ರಹಗಳ ಧಾನ್ಯ. ಆ ಧಾನ್ಯಗಳನ್ನು ಯಾರಿಗೆ ಇದು ರಾಹು ಕೇತು ಶನಿ 3 ಜಾಸ್ತಿ ಕಾಡುವಂಥದ್ದು. ಹಾಗಾಗಿ ಆ 9 ಗ್ರಹಗಳಲ್ಲಿ ನಾವು ಇವತ್ತು ಆ ನವಧಾನ್ಯಗಳನ್ನು ಹಾಕಿದಲ್ಲಿ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ಕೊಂಡು ಹೋಗ್ತೀವಿ. ಹಾಗಾಗಿ ಆ ಭಗವಂತನನ್ನು ಹೆಚ್ಚಿಗೆ ನಾವು ನವದಂಪತಿ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಆ ಕರ್ನಾಟಕದಲ್ಲಿ ಎಲ್ಲಿಲ್ಲದಂಥ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ನವಧಾನ್ಯಗಳನ್ನು ಹಾಕಿ 9 ದಂಪತಿ ಸಮೇತ ಪೂಜೆ ಸಲ್ಲಿಸಿದೆ. ಅದರಲ್ಲಿ ಇಷ್ಟಾರ್ಥಗಳನ್ನು ಕೊಡುವಂಥದ್ದೇ ಇಲ್ಲಿ ವಿಶೇಷವಾಗಿರುತ್ತೆ. ಪ್ರತಿಯೊಬ್ಬ ಭಕ್ತಾದಿಗಳು ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಹಾಗೂ ವಿಶೇಷವಾಗಿ ಎಲ್ಲೂ ಇಲ್ಲದಂಥ ಒಂದು ವಿಶೇಷವಾಗಿ ಆಂಜನೇಯ ಸುವರ್ಚಲ ದೇವಿ ಅಂದರೆ ಅವು ಆಂಜನೇಯ ಸುವರ್ಚಲ ದೇವಿ ದಂಪತಿಗಳು ಕಷ್ಟ ಏನೇ ಇದ್ದರೂ ಕೂಡ ಆ ಭಗವಂತನಲ್ಲಿ ಆರಾಧಿಸಿ ಕೈ ಮುಗಿದಲ್ಲಿ ಅವರ ಕುಟುಂಬದಲ್ಲಿ ಯಾವುದೇ ಕಷ್ಟಗಳು ದಂಪತಿ ಸಮೇತ ಭಾಳ ಸುಖವಾಗಿರ್ತಾರಂತೆ. ಹಾಗಾಗಿ ಪ್ರತಿಯೊಬ್ಬರು ನಾವು ಸಾವಧಾನವಾಗಿ ನಿಂತು 9 ಗ್ರಹಗಳಿಗೆ ಆಯಾ ಧಾನ್ಯಗಳನ್ನು ಹಾಕಿ ಮಂತ್ರಗಳನ್ನು ಓದ್ಕೊಂಬನ್ನಿ. ಇವತ್ತಿಂದ ಏನೇ ಕಷ್ಟ ಇದ್ದರೂ ಕೂಡ ಪರಿಹಾರ ಮಾಡ್ಕೊಳ್ಳಿ. ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲದಂಥ ಏಕೈಕ ಈ ಕ್ಷೇತ್ರದಲ್ಲಿ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ಬಿದಿನಗೆರೆ ಗ್ರಾಮದಲ್ಲಿ ಡಾಕ್ಟರ್ ಧನಂಜಯ ಗುರೂಜಿಯವರು ಇವತ್ತೆಲ್ಲರಿಗೂ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅನ್ನೋಕ್ಕೋಸ್ಕರ ಇತ್ತೀಚೆಗೆ ಭಗವಂತನನ್ನು ಇತ್ತೀಚೆಗೆ ಸ್ಥಾಪನೆ ಮಾಡಿದ್ರು. ಯಾಕಂದರೆ ಸರ್ವ ಕಷ್ಟಗಳನ್ನು ಒತ್ತಿರ್ತಾರೆ. ಹಾಗಾಗಿ ಆ ಕಷ್ಟಗಳನ್ನು ಪರಿಹಾರ ಆಗಲಿ ಅಂತೇಳಿ ಭಕ್ತಾದಿಗಳಿಗೆ ಮಾಡಿದ್ದಾರೆ. ಬಂದು ಎಲ್ಲ ಭಕ್ತಾದಿಗಳು ಅಕ್ಕಪಕ್ಕ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಾಗಿರ್ಬೋದು ಹಾಗೂ ದೇಶ ವಿದೇಶದ ಆಗಿರ್ಬೋದು ಬಂದು ಸ್ವಾಮಿಯ 9 ಗ್ರಹಗಳ ಪಾತ್ರರಾಗಿ ಅಂತೇಳಿ ಇಷ್ಟಪಡ್ತೀನಿ. ಹೌದು, ನಿರಂತರವಾಗಿ ಇಲ್ಲಿ ಸಾವಿರಾರು ಭಕ್ತಾದಿಗಳು ಭೇಟಿ ನೀಡ್ತಾರೆ. ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತೆ. ಹಾಗಾಗಿ ಇಲ್ಲಿ ಸಾವಿರಾರು ಭಕ್ತಾದಿಗಳು ಭೇಟಿ ನಿರಂತರವಾಗಿ ಪರಿಹಾರವನ್ನು ತಗೊಳ್ಳಿ. ಅವರ ಮನಸ್ಸಿನ ನೆಮ್ಮದಿಗೆ, ಅದ್ರ ಜೊತೆಗೆ ತಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರವನ್ನು ಕಾಣ್ತಾ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಬಂದಂತ ಭಕ್ತಾದಿಗಳು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ, ಇವತ್ತು ಹೊಸ ವರ್ಷದೊಂದಿಗೆ ಈ ಸನ್ನಿಧಾನಕ್ಕೆ ಸಾವಿರಾರು ಭಕ್ತಾದಿಗಳು ಭೇಟಿ ನೀಡಿದ್ದಾರೆ. ಬನ್ನಿ ಒಂದು ರೀತಿಯಾಗಿ ಟೆಂಪಲ್ ಟೂರ್ ಮಾಡ್ಕೊಂಡು ಇಲ್ಲಿ ಬಂದಂತ ಭಕ್ತಾದಿಗಳು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಅನೇಕ ಭಕ್ತಾದಿಗಳು ಇಲ್ಲಿ ಬಂದು ನವಧಾನ್ಯಗಳನ್ನ ಕೊಟ್ಟು ಅವರ ಜೀವನದಲ್ಲಿ ಬರುವಂಥ ವೈಯಕ್ತಿಕ ಸಮಸ್ಯೆಗಳು, ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿ ಅಂತ ಹೇಳಿ ನವಗ್ರಹ ದಂಪತಿಗಳ ದರ್ಶನ ಮಾಡ್ತಾ ಇರೋದನ್ನ ನೀವಿಲ್ಲಿ ನೋಡಬಹುದು. ಆಂಜನೇಯ ದಂಪತಿ ಮಂದಿರ, ಆಂಜನೇಯ ಮದುವೆ ಆಗಿದೆ ಅಂತ ಗೊತ್ತಿತ್ತಾ? ನಂಗೆ ಗೊತ್ತೇ ಇರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇವತ್ತೇ ಫಸ್ಟ್ ನೋಡಿ ಗೊತ್ತು ಮಾಡ್ತಾ ಇರೋದು. ನೋಡಿ, ಸೂರ್ಯದೇವನ ಮಗಳಾದ ಸುರ್ವಚಲನ ದೇವಿಯನ್ನ ಆಂಜನೇಯ ಹೊರಿಸ್ತಾನೆ. ಅದ್ರ ಪ್ರತೀಕವಾಗಿ ನಮ್ಮ ಪುರಾಣಗಳ ಪ್ರಕಾರ ಇಲ್ಲಿ ಐತಿಹಾಸಿಕವಾಗಿ ಒಂದು ಧಾರ್ಮಿಕ ಹಿನ್ನೆಲೆ ಅಂತ ಒಂದು ಟೆಂಪಲ್ನ ಮಾಡಿದ್ದಾರೆ. ಅಂದರೆ ಎಷ್ಟೋ ಜನಕ್ಕೆ ನಾವು ಅನ್ಕೊಂಡಿರ್ತೀವಿ ಆಂಜನೇಯ ಅಂತ ಹೇಳಿದ್ರೆ ಬ್ಯಾಚುಲರ್, ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಜೈ ಬಜರಂಗಿ ಅಂತೆಲ್ಲ ಆರಾಧನೆ ಮಾಡ್ತೀವಿ. ಆದರೆ ಇಲ್ಲಿಗೆ ಈ ಕ್ಷೇತ್ರಕ್ಕೆ ಬಂದರೆ ಎಲ್ರಿಗೂ ಗೊತ್ತಾಗುತ್ತೆ, ಇಲ್ಲ ಆಂಜನೇಯನಿಗೂ ಮದುವೆ ಆಗಿದೆ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿದೆ ಆಂಜನೇಯನ ಜನ್ಮಭೂಮಿ ಅಂಜನಾದ್ರಿ ಸ್ಥಳ ಅಂತ ಹೇಳಿ. ಆದರೆ ಅವ್ರಿಗೂ ಕೂಡ ಮದುವೆ ಆಗಿದೆ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಇಲ್ಲಿ ಬಂದು ತಿಳ್ಕೊಳ್ತಾ ಇದ್ದಾರೆ. ನಾನು ನೋಡ್ದಂಗೆ ಇಲ್ಲಿ ಟೆಂಪಲ್ಗೆ ಬಂದಾಗ ಎಲ್ಲರೂ ನೋಡಿ ಹೌದಾ ಮದುವೆ ಆಗಿದೆಯಾ ಅಂತ ಹೇಳ್ತಿದ್ದಾರೆ. ಹೌದು, ನಿಜವಾಗ್ಲೂ ಪುರಾಣಗಳ ಪ್ರಕಾರ ಈ ಐತಿಹಾಸಿಕವಾಗಿ, ಚಾರಿತ್ರಿಕವಾಗಿ, ಧಾರ್ಮಿಕವಾಗಿ ಆಂಜನೇಯನಿಗೆ ಮದುವೆ ಆಗಿದೆ. ಸ್ವತಃ ಅವರ ಧರ್ಮಪತ್ನಿ ಹೆಸರು ಸುರ್ವಚಲನ ದೇವಿ ಅಂತ ಹೇಳಿ. ಇಲ್ಲಿ ಕಂಪ್ಲೀಟಾಗಿ ನೀವು ಇದು ಸನ್ನಿಧಾನಕ್ಕೆ ಬಂದರೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಹೇಗೆ ಅನ್ನಿಸ್ತು ನಿಮಗೆ ಇದನ್ನೆಲ್ಲ ನೋಡಿ? ಖುಷಿ ಅನಿಸ್ತಾ ಇದೆ, ಫಸ್ಟ್ ಟೈಮ್ ನೋಡಿದ್ದು. ಓಕೆ, ಗೊತ್ತಿಲ್ಲ ಆಂಜನೇಯಂಗೂ ಮದುವೆ ಆಗಿದೆ ಅನ್ನೋದು ಇವತ್ತು ಗೊತ್ತಾಯ್ತು. ಓಕೆ, ಅದ್ರ ಜೊತೆಗೆ ನವಗ್ರಹ ದಂಪತಿಗಳ
ರೌಂಡ್ ಮಾಡ್ಕೊಂಡ್ ಬಂದ್ರಾ? ಇನ್ನೂ ದರ್ಶನ ಮಾಡಿಲ್ಲ, ಅದನ್ನ ಇವಾಗ ಮಾಡಬೇಕು. ಅಂದ್ರೆ ಎಲ್ಲ ಕಡೆ ನೀವು ನವಗ್ರಹ ದೇವತೆಗಳನ್ನ ನೋಡ್ತೀರಾ, ಆದ್ರೆ ಇಲ್ಲಿ ನವಗ್ರಹ ದಂಪತಿಗಳಂದ್ರೆ ಗಂಡ ಹೆಂಡತಿ ಇಬ್ರು ಒಂದೇ ಕಡೆ ನೆಲೆಸಿದ್ದಾರೆ. ಶನಿ, ಬುಧ, ಗುರು, ಶುಕ್ರ ಎಲ್ರಿಗೂ ಕೂಡ ದಂಪತಿ ಸಮೇತ ಇಲ್ಲಿ ಬಂದು ನಮಗೆ ಜೀವನದಲ್ಲಿ ಆದಂತಹ ಕಷ್ಟಗಳಿಗೆ ಪರಿಹಾರ ಇಲ್ಲಿ ಸಿಗುತ್ತೆ ಅನ್ನೋದೊಂದು ಹಿನ್ನೆಲೆ ಇದೆ. ಹಾಗಾಗಿ ಪ್ರತಿಯೊಬ್ಬರು ಬಂದು ಇಲ್ಲಿ ದರ್ಶನ ಮಾಡ್ತಾ ಇದ್ದಾರೆ, ತಿಳ್ಕೊತಾರೆ. ಇವಾಗ ನೋಡಿ ಎಷ್ಟೋ ಜನ ವಿಡಿಯೋಗಳಲ್ಲಿ ನೋಡ್ತಾರಲ್ಲ, ತಿಳ್ಕೊತಾ ಇದ್ದಾರೆ. ಎಲ್ಲಿಂದ ಬಂದಿರೋದು ನೀವು? ನಮ್ದು ಬೆಂಗಳೂರಾ? ಓಕೆ, ಫಸ್ಟ್ ಟೈಮಾ? ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನವಗ್ರಹಗಳು ದಂಪತಿ ಸಮೇತ ಇದ್ದಾರೆ, ಬಂದು ಎಲ್ಲರೂ ದರ್ಶನ ಮಾಡಿ ಒಳ್ಳೆಯದಾಗಲಿ. ಭಾಳಷ್ಟು ದಿನದಿಂದ ಈ ಸತ್ಯ ಶನೇಶ್ವರ ಸ್ವಾಮಿ ಪವಾಡದಿಂದ ನಡೀತಾ ಇದೆ. ನಾವು ಅಂದ್ಕೊಂಡ ಎಲ್ಲ ಕೆಲಸಗಳು ಸಮಯಕ್ಕೆ ಎಲ್ಲ ಕೆಲಸಗಳು ನಡೀತಾ ಇದೆ. ಇಲ್ಲಿ ತುಂಬಾ ಶಕ್ತಿ ಇದೆ. ದಯಮಾಡಿ ಎಲ್ಲರೂ ಶ್ರೀ ಕ್ಷೇತ್ರಕ್ಕೆ ಬಂದು ತಮ್ಮ ಈ ದೇವರ ಅನುಗ್ರಹವನ್ನು ಪಡಿಬೇಕಾಗಿ ನಾನು. ದೇವಸ್ಥಾನ ತುಂಬ ಚೆನ್ನಾಗಿದೆ. ಸಮಸ್ತ ಜನರಿಗೆ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಾವು ಬನ್ನೇರುಘಟ್ಟದಿಂದ ಬರ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ, ಆಂಜನೇಯ ದೇವಸ್ಥಾನ. ನಾವು ಯಾವತ್ತೂ ಬಂದಿರಲಿಲ್ಲ. ಇಲ್ಲಿನ ಶಕ್ತಿ ಮಹಿಮೆ ತುಂಬ ಚೆನ್ನಾಗಿದೆ, ಎಲ್ಲ ಕೆಲಸ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಅಷ್ಟು ದೂರದಿಂದ ಬಂದಿದ್ದೀವಿ. ತುಂಬ ಸಂತೋಷ ಆಗ್ತೈತೆ ಕ್ಷೇತ್ರಕ್ಕೆ ಬಂದು ನೋಡಬೇಕು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಇಲ್ಲೇ ಮೊದಲನೇ ಸರಿ. ಅದು ತುಂಬ ಸರಿ ಹೇಳಿದರು ಇಲ್ಲಿಗೆ ಬಂದರೆ ತುಂಬ ಒಳ್ಳೇದಾಗುತ್ತಂತ. ತುಂಬ ದಿನದಿಂದ ಬರಬೇಕು ಅಂದ್ಕೊಂಡಿದ್ವಿ. ಒಂದು ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ, ಹಾಗಾಗಿ ಯಾರನ್ನ ಬಂದರೆ ಒಳ್ಳೇದಾಗುತ್ತೆ. ತುಮಕೂರು ಡಿಸ್ಟ್ರಿಕ್ಟ್ ಉಳಿಯಾರಿಂದ ಬಂದಿದ್ದೀವಿ. ಇದೇ ಫಸ್ಟ್ ಇಯರ್ ಬಂದಿದ್ದೀವಿ. ನಾವು ಹಿಂದೂ ಸಂಸ್ಕೃತಿಯಲ್ಲಿ ಆಂಜನೇಯನಿಗೆ ವಿಶೇಷ ಸ್ಥಾನಮಾನ ಇರುತ್ತೆ. ಆ ಆಂಜನೇಯ ನಮಗೆ ಈ ನಮ್ಮ ಹತ್ರದಲ್ಲೇ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ. ಹಾಗಾಗಿ ತುಂಬ ಚೆನ್ನಾಗಿದೆ ಆಂಜನೇಯ ದೇವಸ್ಥಾನ. ಎಲ್ಲ ಜನಗಳೆಲ್ಲ ಬಂದು ನೋಡ್ಕೊಂಡು ಹೋಗಿ. ತುಂಬ ವಿಶೇಷವಾಗಿದೆ. ಶನೇಶ್ವರ ಮತ್ತು ಆಂಜನೇಯ ಎರಡು ಒಂದೇ ಕಡೆ ಇರೋ ಪುಣ್ಯಸ್ಥಾನ ಇದಾಗಿರುತ್ತೆ. ವಿಶೇಷವಾಗಿ ಎಲ್ಲ ನವಗ್ರಹಗಳು ಸಹ ಒಂದೇ ದೇವಸ್ಥಾನದಲ್ಲಿ ಸಿಗ್ತಿದೆ. ಅದೇ ರೀತಿ ಆಂಜನೇಯನ ಜೊತೆ ನವಗ್ರಹಗಳು ಇರೋದಂಥ ವಿಶೇಷ ದೇವಸ್ಥಾನ ಇದಾಗಿರುತ್ತೆ. ಅಷ್ಟು ಒಳ್ಳೆ ಡೆವಲಪ್ಮೆಂಟು ಸಹ ಸ್ವಾಮೀಜಿಗಳು ಮಾಡಿದ್ದಾರೆ. ಆಂಜನೇಯಂಗೆ ಮದುವೆ ಆಗಿಲ್ಲ ಅಂತ ಅಂದ್ಕೊಂಡಿದ್ದು ಇಲ್ಲಿ ಕಡೆಗೆಲ್ಲ ಹೋಲಿಸ್ಕೊಂಡ್ರೆ ಇಲ್ಲಿ ಆಂಜನೇಯಂಗೆ ಮದುವೆ ಆಗಿದೆ ಅನ್ನೋದು ಒಂದು ಪ್ರೂಫ್ ಗೊತ್ತಾಗುತ್ತೆ ಇಲ್ಲಿಗೆ ಬಂದಮೇಲೆ. 4 years ಬ್ಯಾಕ್ ಬಂದಾಗ ಇಷ್ಟೊಂದೆಲ್ಲ ಇಂಪ್ರೂವ್ಮೆಂಟ್ ಇರಲಿಲ್ಲ. ಇವಾಗ ಸ್ವಲ್ಪ ಚೆನ್ನಾಗಿದೆ ಎಲ್ಲ. ಹೊಸ ವರ್ಷ ನ್ಯೂ ಇಯರ್ಗೋಸ್ಕರನೇ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಂತಲೇ ಅಂದ್ಕೊಂಡು ಇಲ್ಲಿ ಚೆನ್ನಾಗಿದೆ ಅಂತೇಳಿ ಫಸ್ಟ್ ಟೈಮ್ ಬಂದಿದ್ನಲ್ಲ, ಹಂಗಾಗಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದೆ.